ಮನೆಯಲ್ಲೇ ಚೆನ್ನಾಗಿದ್ರು ಸರ್. ಯಾಕೆ ಈ ಥರದ ಆಯ್ತು ಅಂತ ಏನಾದ್ರು ಗೊತ್ತಾಯ್ತಾ? ಹೇಳ್ತೀರಾ ನಿಮ್ಮ ಹತ್ರ ಏನಾದ್ರು? ಹೇಳ್ಕೊಳ್ಳೋಣ ಸರ್. ನನಗೆ ಇತ್ತೀಚೆಗೆ ಒಂದು 6 ತಿಂಗಳಿಂದ ಸ್ವಲ್ಪ ಒತ್ತಡ ಜಾಸ್ತಿ ನನಗೆ. ಮನೆ ಆಫೀಸಲ್ಲಿ ತಹಶೀಲ್ದಾರರು ಮತ್ತು ಇನ್ನೊಬ್ಬರು ಗುರುರಾಜು ಅಂತ ಪ್ರವೀಣ್ ಕುಮಾರ್ ತಹಶೀಲ್ದಾರರು ರಜಾ ಕೊಡಲ್ಲ. ಅವನವ್ರು ರಜಾ ಇದ್ದರೂ ಅವನಿಗೆ ಕೊಡ್ತಿರ್ಲಿಲ್ಲ. ಒತ್ತಡ ಜಾಸ್ತಿ, ತುಂಬ ಟಾರ್ಚರು ಸರ್, ಹೆವಿ ಟಾರ್ಚರ್ ನನ್ನ ಮಗನಿಗೆ. ಹೇಳ್ಕೊಳ್ಳಲ್ಲ, ಅಷ್ಟು ಟ್ರಸ್ಟ್ ಆಗೋನವನು. ಸಿಗ್ನೇಚರ್ದು ಮಿಸ್ ಮ್ಯಾಚ್ ಆಗಿದೆ ಅನ್ನೋ ಕಾರಣಕ್ಕೆ. ಇಲ್ಲ ಸರ್, ಅದು ಗೊತ್ತಿಲ್ಲ. ಅವನೇ ಸತ್ಯ. ಸಾಧ್ಯನೇ ಇಲ್ಲ ಸರ್, ಅವ್ನು ಬದುಕಿದ್ರೆ ಇವತ್ತು ನಾನು ಅದಕ್ಕೆ ಕಾಯ್ತಾ ಇದ್ದೆ ಇಷ್ಟು ದಿವಸ. ಅವ್ನು ಸತ್ಯ ಅವನ ಬಾಯಿಂದನೇ ಹೊರಡ್ಸೋಣ ಅಂತ. ಈ ಅಪ್ಪ ನನ್ನ ಮಗನಿಗೆ ಏನೋ ಷಡ್ಯಂತ್ರ ಮಾಡಿ ಸಿಕ್ತಿರೋದು ಸರ್ ಇದು. ಅವನು ನನ್ನ ಮಗ ಸೌಮ್ಯ ಅಂದರೆ ಸೌಮ್ಯದಲ್ಲಿ ಹೋಗಿ ಸರ್ ಕೇಳಿ, ಮಡಿಕೇರಿ ಆಫೀಸಲ್ಲಿ ಯಾರಾದರೂ ಕೇಳಿ ಸರ್. ಅವನು ಇನ್ನೋಸೆಂಟಲ್ಲಿ ಸ್ವಲ್ಪ ಸರ್ ನನ್ನ ಮಗ ಏನು ಚಿಂದಂಗೆ ಸಾಕಿದೆ ಸರ್ ನನ್ನ ಮಕ್ಕಳೆರಡನ್ನ ನಾನು. ಅದನ್ನು ಅವನೇ ಬದುಕಲಿ, ನಾವು ಅದಕ್ಕೆ ಏನು ಹೇಳಿ ಇದು ಮಾಡಿರಲಿಲ್ಲ. ಅವ್ನು ಬರಲಿ, ಸತ್ಯನ ಹೊರಗೆ ತರಿಸೋಣ ಅಂತ ನಾನು ಕಾಯ್ತಾ ಇದ್ದೆ. ಈ ಅಪ್ಪ ದುಡ್ಡಿಗೆ ಮತ್ತೊಂದಕ್ಕೋ ಏನು ಮಾಡಿದ್ರು, ಏನು ಷಡ್ಯಂತ್ರ ಮಾಡಿದ್ರು ಅಂತ ನಮಗೆ ಗೊತ್ತಿಲ್ಲ ಸರ್. ನನ್ನ ಮಗ ದುಡ್ಡು ತಿನ್ನೋನಲ್ಲ ಸರ್. ನಾವು ದುಡ್ಡು ತಿಂದಿದ್ರೆ ನಾವು ಹಿಂಗೆಲ್ಲ ಇರ್ತಿಲ್ಲ ಸರ್. ನಾವು ಈ ಥರ ಬದುಕ್ತಿರ್ಲಿಲ್ಲ. ನನ್ನ ಸೊಸೆಗೂ ಅವನು ಎಂಥದ್ದು ಏನೂ ಮಾಡಿಕೊಟ್ಟಿಲ್ಲ ಇದುವರೆಗೂ. ಸಂಬಳದಲ್ಲೂ 3 ಕಾಸು ಉಳಿಸಿಲ್ಲ ಸರ್ ಇದುವರೆಗೂ. ಅವ್ನು ದುಡ್ಡು ತಿಂದಾನ ನನ್ನ ಮಗ. ನಾನು ಇಡೀ ಆಫೀಸಲ್ಲೇ ಹೇಳುತ್ತೆ ಅವನು ಧರ್ಮವನ್ನು ಕಾಯುತ್ತೆ, ಅವನು ಬದುಕ್ತಾನೆ ಅಂತ ಎಲ್ಲ ಹೇಳಿದ್ರು. ಎಲ್ಲಿ ಸರ್ ಸತ್ಯ ನ್ಯಾಯ? ನನ್ನ ಮಗ ಮಗುನಲ್ಲಿ ಮಗು ಸರ್. ನನ್ನ ಮಗ 2 ವರ್ಷದ್ದು ಇನ್ನೂ ಇಲ್ಲ ಮಗು. 2 ವರ್ಷದ ಒಂದು ಹುಡುಗಿ. ನನ್ನ ಅಪ್ಪ ಎಲ್ಲಿ? ನಾನು ಏನು ಹೇಳಲಿ ನನ್ನ ಮೊಮ್ಮಕ್ಕಳಿಗೆ? ಮದುವೆಯಾಗಿ ಇನ್ನೂ 8 ವರ್ಷ ಕೂಡ ಆಗಿಲ್ಲ. ನಾನು ಏನು ಹೇಳಲಿ ಈ ಸೊಸೆಗೆ? ನಾನು ಎಲ್ಲಿ ತಂದ್ಕೊಡ್ಲಿ ಒಳಗೆ ನನ್ನ ಮಗನ್ನ? ಸರ್, ಅವ್ರು ಚೆನ್ನಾಗಿ ಆಫೀಸಿಗೆ ಹೋದ್ರು ಸರ್. ಅವ್ರು ಡೈಲಿ ಒಂದು 6 ತಿಂಗಳಿಂದ ಹೇಳ್ತಾನೆ ಇದ್ರು, ನಂಗೆ ತುಂಬ ಟಾರ್ಚರ್ ಆಗ್ತಿದೆ, ನನ್ನ ಕೈಲಿ ಆಗ್ತಿಲ್ಲ, ನಾನು ಎಲ್ಲರೂ ಹೋಗಿ ಸತ್ತೋಗ್ಬಿಡ್ತೀನಿ ಅಂತ ಭಯ ಆಗ್ತಿದೆ ಅಂತ ಹೇಳ್ತಿರೋ ಸರ್. ಅದಕ್ಕೆ ನಾನು ಪ್ರತಿದಿನವೂ ಹೇಳ್ತಿದ್ರೆ, ನಿಮ್ಮ ಕೈಲಿ ಆಗಲ್ಲ ಅಂದರೆ ಬಿಟ್ಬಿಡ್ರಿ ಅಂತ. ಅದು ನಾವು ತುಂಬ ಬಡವರು ಸರ್. ಕೆಲಸ ಬಿಟ್ಟರೆ ಏನೂ ಇಲ್ಲ ನಮ್ಮ ಲೈಫಲ್ಲಿ. ನನ್ನ ನನ್ನ ಹೆಂಗೆ ಸಾಕಲಿ, ಮಕ್ಳನ್ನ ಹೆಂಗೆ ಸಾಕಲಿ, 2 ಮಕ್ಳಿದ್ದಾವೆ. ನನಗೆ ಎಷ್ಟೋ ಕಷ್ಟ ಆಗಲಿ, ಎಷ್ಟಾದರೂ ಕಷ್ಟ ಆದರೂ ಪರವಾಗಿಲ್ಲ ಮಾಡ್ತೀನಿ ಅಂತ ಮಾಡ್ತಿದ್ರು ಸರ್. ಅವತ್ತು 10ನೇ ತಾರೀಕು ಅವತ್ತು ಮಧ್ಯಾಹ್ನ ಊಟಕ್ಕೆ ಬಂದರು ಸರ್. ಮಧ್ಯಾಹ್ನ ಊಟಕ್ಕೆ ಬಂದ್ಬಿಟ್ಟು ಹೋದರು ಸರ್. ಅವತ್ತು ಹೋಗಿದ್ದವರು ಇನ್ನು ಫೋನ್ ಅವ್ರ ಆಫೀಸಿಂದ ಒಂದು 6 ಗಂಟೆಗೆ ಫೋನ್ ಬಂತು ಸರ್. ಪ್ರಜ್ವಲ್ ಮೀಟಿಂಗ್ ಇದೆ, ಬಂದೇ ಇಲ್ಲ, ಮನೆಗೇನಾದ್ರು ಬಂದಿದ್ದಾರಾ ಅಂತ ಕೇಳಿದ್ರು ಸರ್. ಮನೆಗೆ ಬಂದಿಲ್ಲ ಅಂತ ಹೇಳಿದೆ. ಆಮೇಲೆ ನಾನು ಸುಮ್ಮನೆ ಆದೆ ಸರ್. ಅಂದರೆ ಮತ್ತೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಫೋನ್ ಮಾಡಿದೆ. ಅವ್ರ ಫೋನ್ ಸ್ವಿಚ್ ಆಫ್ ಬಂತು. ಅವಾಗ ನಂಗೆ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಅವ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳಲ್ಲ. ಒಂದು ಸಿಮ್ ಆದರೂ ಆನ್ ಇಟ್ಕೊಂಡಿರ್ತಾರೆ, ಇನ್ನೊಂದು ಸಿಮ್ ಸ್ವಿಚ್ ಆಫ್ ಮಾಡಿಕೊಂಡು ನಾನು ಕಾಲ್ ಮಾಡ್ತೀನಿ ಅಂತ. ಆದರೆ ಅವಾಗ ನಂಗೆ ತುಂಬ ಅನುಮಾನ ಬರುತ್ತೆ ಸರ್. ಅವಾಗ ಆಫೀಸಿಗೆ ಹೋದೆ ಸರ್. ಅವಾಗ ತಹಶೀಲ್ದಾರ್ ಕೇಳಿದೆ ಸರ್, ನಿಮ್ಗೇನಾದ್ರು ನನ್ನ ಗಂಡಗೇನಾದರೂ ಬೈದ್ರ ಸರ್? ಅವ್ರು ತುಂಬ ಅಂದರೆ ತುಂಬ ಹ್ಞೂ ಸರ್ ಕೇಳಿದೆ. ಅವ್ರು ನನ್ನ ಅಷ್ಟೊಂದು ಕ್ವಶನ್ ಮಾಡಿದ್ರು, ಅವ್ರು ಏನೂ ಆನ್ಸರೇ ಮಾಡಲಿಲ್ಲ ಸರ್. ಇಲ್ಲ ಸರ್, ಅವ್ರ ವಿಷಯ ತಗೊಳಕ್ ಸಾಧ್ಯನೇ ಇಲ್ಲ ಸರ್. ಅವ್ರು ಏನೋ ಮಾಡಿದ್ದಾರೆ ಸರ್. ಅವತ್ತು ಅವ್ರು ಅಷ್ಟೊಂದು 6 ತಿಂಗಳಿಂದ ಟಾರ್ಚರ್ ಕೊಡ್ತಿದ್ರು. ಅವ್ರು ಒಂದಿನೂ ನಾನು ಸಾಯ್ತೀನಿ ಅಂತ ಹೇಳೋರೇ ಹೊರ್ತು ಆ ಥರ ಹೋಗಿ ಮಾಡೋ ವ್ಯಕ್ತಿ ಅಲ್ಲ ಸರ್. ಅಷ್ಟೊಂದು ಧೈರ್ಯನೂ ಇಲ್ಲ ಸರ್ ಅವ್ರಿಗೆ. ಅವತ್ತು ಏನೋ ಸರಿಯಾಗಿ ಅಂದಿದ್ದಾರೆ ಸರ್. ಅದಕ್ಕೇನೆ ಸರ್ ನನ್ನ ಗಂಡಂಗೆ ಮಾಡಿರೋದು. ಅವ್ರು ಹೇಳಿದ್ರು ಸರ್ ನಂಗೆ ಹಾಸ್ಪಿಟಲ್ ಜೀವ ಹೋಗೋದು ಇನ್ನೊಂದು ಅರ್ಧ ಗಂಟೆ ಅನ್ನೋಂಗೆ ಹೇಳಿದ್ರು ಸರ್ ನನ್ನ ಗಂಡ. ಮಧ್ಯಾಹ್ನ ಒಳಗೆ ಹೋದೆ, ಮಕ್ಕಳು ನೆನಪಾಗ್ಲಿಲ್ವೇನೋ ಅಂದೆ. ನೀನು ಸತಾಯಿಸ್ತಾ ಇದ್ರೆ ನೀನು ಕೆಲಸ ಮಾಡೋಕ್ಕೆ ಲಾಯಕ್ಕಿಲ್ಲ, ಏನೂ ಕೆಲಸ ಮಾಡೋಕ್ಕಿದೆಯಾ, ಸುಮ್ಮನೆ ಹೋಗಿ ಎಲ್ಲರ ಸಾಯದಲ್ವ ಅಂತ ಬೈದ್ರಂತೆ ಸರ್. ಅದಕ್ಕೆ ಸರ್ ಹಂಗೆ ಅನ್ಬೇಡಿ ಅಂತ ಅಂದ್ರಂತೆ ಸರ್. ಇಲ್ಲ ನೀನು ಸಿಗಾಕ್ಸ್ತೀನಿ ನೋಡು, ಒಂದರಲ್ಲಿ ಗೊತ್ತಾಗುತ್ತೆ ಅಂತ ಒಂದಿನ ಅಂದಿರಂತೆ ಸರ್. ಅದು ಬಂದು ನಂಗೆ ಹೇಳಿದ್ರು ಸರ್. ಆಫೀಸಲ್ಲಿ ಏನೇ ಆದ್ರೂ ನಾನು ಬಂದು ಬೇಜಾರಾಗಿದ್ದಾಗ ಕೇಳ್ತಿದ್ದೆ ಸರ್, ಏನಕ್ಕೆ ಹಿಂಗೆ ಬೇಜಾರಾಗಿರ್ತೀರ ಅಂದಾಗ, ಇವತ್ತು ಹಿಂಗಾಯಿತು, ಹಿಂಗಾಯಿತು, ಹಿಂಗೆ ಬೈದರು ಅಂತ ಹೇಳೋರು. ಅವತ್ತು ಆ ಸಿಗ್ನೇಚರು ಇದು ಅದಕ್ಕಿಂತ ಮುಂಚೆನೇ ಆ ಫೈಲ್ಗಳೆಲ್ಲನೂ ಸಿಗ್ನೇಚರ್ ಹಾಕೋಕ್ಕೆ ಅಂತ ಇಟ್ಟಿರಂತೆ ಸರ್. ತೊಗೊಂಡೋಗಿ ಇದು ತಿಜೋರಿಗೆ ಕೊಟ್ಟಿದ್ರಂತೆ. ಅದು 10ನೇ ತಾರೀಕು ಬಂದು ಒಂದು ಫೈಲು 20,000 ರೂಪಾಯಿಂದ ನನ್ನ ಗಂಡ ಏನು ಸಂಪಾದನೆ ಮಾಡೋಕ್ಕೆ ಸಾಧ್ಯ ಸರ್ ಹೇಳಿ ಸರ್? ಇಷ್ಟು ವರ್ಷ ಸಂಪಾದನೆ ಮಾಡದೆ ಹೋದವರು, 4 ವರ್ಷದಿಂದ ಏನೋ ಬೇರೆ ದಾರಿ ಕೆಟ್ಟ ದಾರಿ ಹಿಡಿದೇ ಹೋದರು, ಅಷ್ಟ ಪ್ರಾಮಾಣಿಕ ವ್ಯಕ್ತಿ 20,000 ರೂಪಾಯಿಗೆ ಏನು ಮಾಡೋಕ್ಕೆ ಸಾಧ್ಯ? 20,000 ರೂಪಾಯಿದು ಫೆಸ್ಟಿವಲ್ ಫೈಲು ಸರ್.
20,000 ರೂಪಾಯಿ ಸಿಗ್ನೇಚರ್ ಫೋರ್ಜರಿ ಸಿಗ್ನೇಚರ್ ಮಾಡಿಬಿಟ್ಟು ನನ್ನ ಗಂಡ ನೀನೇ ಮಾಡಿ ತಹಶೀಲ್ದಾರ್ ಕರೆದ್ಬಿಟ್ಟು ಅದು ಬತ್ತಂತೆ ಸರ್ ತಿರುಚೋರಿಯಿಂದ ಅದು ಫೋರ್ಜರಿ ಆಗಿದೆ ಅಂತ. ಅದಕ್ಕೆ ಕೇಳಿದ್ರಂತೆ ಏನಕ್ಕೆ ಇದು ನೀನೇ ಮಾಡಿರೋದು, ತಹಶೀಲ್ದಾರ್ ಕರೆದ್ಬಿಟ್ಟು ಕೇಳಿದ್ರಂತೆ ಏನಕ್ಕೆ ನೀನು ಹಿಂಗೆ ಮಾಡಿದ್ಯಾ, ನಿನ್ನಿಂದನೇ ಹಿಂಗೆ ಆಗಿರೋದು ಅಂತ ಹೇಳಿದಂತೆ. ಇಲ್ಲ ಸರ್ ನಾನು ಮಾಡಿಲ್ಲ, ನಿಮ್ಗೆ ನಿಜವಾಗ್ಲೂ ಮಾಡಿಲ್ಲ ಸರ್, ನನ್ನ ಮಕ್ಕಳನ್ನೇನೂ ಮಾಡಿಲ್ಲ, ಬೇಕಾದ್ರೆ ನಿಮ್ಮ ಕಾಲು ಇಟ್ಕೋತೀನಿ ಸರ್ ಅಂತ ಹೇಳಿದ್ರು ಬಿಡುವಂತೆ ಸರ್. ಬಾ ನಿನ್ನ ಮೀಟಿಂಗಲ್ಲಿ ನೋಡ್ಕೋತೀನಿ ಬಾ, ನಿನ್ನ ಮಾನ ಮರ್ಯಾದೆ ಹರಾಜಾಗ್ತೀನಿ, ಅಲ್ಲಿ ನೀನು ಸಸ್ಪೆಂಡ್ ಮಾಡಿಸ್ತೀನಿ ಬಾ ಅಂತ ಅಂದ್ರಂತೆ ಸರ್. ಅದೇ ಬೈಕೆ ಕೆಲಸ ಹೋದರೆ ನನ್ನ ಮಕ್ಕಳು ನನ್ನ ಹೆಂಡತಿ ಮಕ್ಕಳನ್ನ ಹೆಂಗೆ ಸಾಕ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸರ್ ಅವ್ರು ಹೋಗಿ ಸೂಸೈಡ್ ಮಾಡ್ಕೊಂಡಿರೋದು, ಇನ್ನೇನಕ್ಕೂ ಅಲ್ಲ ಸರ್. ಅವ್ರು ತುಂಬ ಮೃದು ಸ್ವಭಾವ, ಅಂದರೆ ಒಂದು ಮಗುನು ಒಂದು ಹಿರಿವೆನೂ ಸಾಯಿಸ್ತಾರಲ್ಲ ಸರ್, ಅವ್ರು ಒಂದು ಮಾಡಕ್ಕೆ ಸಾಧ್ಯನೇ ಇಲ್ಲ ಸರ್. ಸುಳ್ಳು ಆರೋಪ. ಅವ್ರನ್ನ ಎಲ್ಲೇ ಹೋಗಿ ವಿಚಾರಿಸಿ ಸರ್, ಅವ್ರು ಎಂಥ ವ್ಯಕ್ತಿ ಅಂತ ಗೊತ್ತಾಗುತ್ತೆ ನಿಮಗೆ. 20,000 ರೂಪಾಯಿಗೆ ಯಾರು ಸರ್ ಇದು ಫೋರ್ಜರಿ ಮಾಡ್ತಾರೆ, ಏನು ಕೋಟಿಗಟ್ಟಲೆ ಮಾಡಿದ್ರೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.